ರಾಜ್ಯದಲ್ಲಿ ನಿಲ್ಲದ ಮಹಿಳಾ ಮೀಸಲಾತಿ ಸಂಘರ್ಷ. ಗದಗ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೆಸಿದ್ದು ಇಂಡಿಯಾ ಒಕ್ಕೂಟದ ವಿರುದ್ಧ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಗದಗ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ನಡೆಸಿರುವಂತಹ ಪ್ರತಿಭಟನೆಯಿಂದ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿದೆ. ಇಂಡಿಯಾ ಒಕ್ಕೂಟದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡುವಂತೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ ರಾಜ್ಯದಲ್ಲಿ ಮಹಿಳಾ ಮೀಸಲಾತಿ ಸಂಘರ್ಷ ಇನ್ನೂ ಮುಂದುವರಿತಾ ಇರುವಂತೆ ನಾವು ಕಾಣಬಹುದಾಗಿದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಶೇಕಡಾವಾರು 33% ಮೀಸಲಾತಿ ನೀಡುವ ಮಸೂದೆಗೆ ಈ ಸಂದರ್ಭದಲ್ಲಿ ಮಸೂದೆ ಜಾರಿಗೆ ತರಬೇಕು ಅಂತಂದಾಗ ಆ ಮಸೂದೆಗೆ ಸೋಲುಂಟು ಮಾಡಿದ್ದು ಕಾಂಗ್ರೆಸ್ ಮಹಿಳಾ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಜೆಡಿಎಸ್ ಪ್ರತಿಭಟನೆಯನ್ನ ಗದಗ್ನಲ್ಲಿ ನಡೆಸಿದೆ. ಗದಗ್ನ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡುತ್ತಾ ಈ ವೇಳೆ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಧಿಕ್ಕಾರ ಅಂತ ಕೂಗ್ತಾ ತಮ್ಮ ಆಕ್ರೋಶವನ್ನ ಹೊರಹಾಕಲಾಗ್ತಿದೆ. ಇಂದು ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಮಹಿಳೆಯರಿಗೆ ಲೋಕಸಭೆಯಲ್ಲಿ 33% ಮೀಸಲಾತಿಯನ್ನು ತಂಬಂದಿದ್ರು ಸರ್ಕಾರದವರು. ಮಿತ್ರ ಪಕ್ಷವಾದಂತ ಜೆಡಿಎಸ್ ಕೂಡ ಅದಕ್ಕೆ ಸಹಭಾಗಿತ್ವ ಇತ್ತು. ಇಂದು ಆ 33% ಮೀಸಲಾತಿಗೆ ವಿರೋಧ ಪಕ್ಷ ಆದಂತ ಕಾಂಗ್ರೆಸ್ ಪಕ್ಷ ಹಾಗೂ ಮೈತ್ರಿಕೂಟ ವಿರೋಧ ಮಾಡೈತಿ. ಇದು 1995 ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಇದು ಒಂದು ಕನಸು ಕಂಡಿದ್ರು. ಮಹಿಳೆಯರಿಗೆ 33% ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸಿಗಬೇಕು, ಅವ್ರಿಗೆ ಅಧಿಕಾರ ಸಿಗಬೇಕು ಅನ್ನುವಂತ ಒಂದು ಉದ್ದೇಶ ಇಡುವುದು. ದೇವೇಗೌಡರು 96 ಏನ್ ಪ್ರಧಾನಮಂತ್ರಿ ಆದ್ರು ಆ ಬಿಲ್ ಅನ್ನು ಮಂಡನೆ ಮಾಡ್ತಾರೆ. ಅವಾಗ ಕಾಂಗ್ರೆಸ್ ಸರ್ಕಾರ ಜೊತೆ ಜೆಡಿಎಸ್ ಮೈತ್ರಿ ಇತ್ತು. ಅವಾಗೂ ಸಹ ಕಾಂಗ್ರೆಸ್ ಪಕ್ಷ ಆ ಮಹಿಳೆಯರಿಗೆ ಅನ್ಯಾಯ ಮಾಡೈತಿ. ಇವತ್ತ ಇಂದಿರಾ ಗಾಂಧಿ ಅವರು ಒಬ್ರು ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಆಳ್ಯಾರ ಅಂದಾಗ ಅಂತ ಮಹಿಳೆಯರು ಮತ್ತೊಬ್ರು ಆಗ್ಬೇಕನ್ನುವಂತ ಉದ್ದೇಶ ಕಾಂಗ್ರೆಸ್ ಅದು ಇಲ್ಲ. ಹಂಗಾಗಿ ಅವರು 33% ಮೀಸಲಾತಿ ಕೊಡಕ್ಕೆ ವಿರೋಧ ಮಾಡ್ಯಾರ. ಮಹಿಳೆಯರಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.